ಒಂದು ಕಡೆ ಭಾಷೆಗೆ ಅನ್ಯಾಯ ಆದ್ರೆ ಇನ್ನೊಂದು ಕಡೆ ಧಾರ್ಮಿಕ ನಂಬಿಕೆಗಳನ್ನ ನುಚ್ಚುನೂರು ಮಾಡುವಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದೆ. ನಿಮ್ಗೆ ಗೊತ್ತಿರ್ಲಿ, ತುಳುನಾಡಿನ ದೈವಾರಾಧನೆ ಜಾನಪದ ಕಲೆ ಅಲ್ಲ, ಇದೊಂದು ಆರಾಧನೆ. ಸಪರೇಟ್ ಆಗಿ ತನ್ನಷ್ಟಕ್ಕೆ ತಾನಿತ್ತು, ಆದ್ರೆ ಅದು ಇವಾಗ ಬಿಸ್ನೆಸ್ ಆಗಿ ಹೋಗಿದೆ. ಮೋಸ್ಟ್ ಆಫ್ ದ ಟೈಮ್ ಫಿಲ್ಮ್ಸ್ ಗಳು ಒಂದು ಟ್ರೆಂಡ್ ಅನ್ನ ಹುಟ್ಟಿ ಹಾಕತ್ತೆ. ಈ ಟ್ರೆಂಡ್ ಗೆ ಬಲಿಯಾಗಿದ್ದು ದೈವಾರಾಧನೆ. ಎಸ್, ಕಾಂತಾರ ಮೂವಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ. ಕಂಪ್ಲೀಟ್ ಸ್ಟೋರಿ ದೈವಾರಾಧನೆ ಮತ್ತು ತುಳುನಾಡಿನ ಮೂಲ ಆರಾಧನೆಯ ಬಗ್ಗೆ. ನೀವು ಗಮನಿಸಬಹುದು, ಆ ಮೂವಿ ಆಸ್ ಯೂಶುವಲ್ ಅಚ್ಚುಕಟ್ಟಾಗಿನೇ ಮಾಡಿದ್ರು. ಬಟ್ ಅದು ಒಂದು ಟ್ರೆಂಡ್ ಗೆ ಬಂದಾಗ ಜನ ಅದನ್ನ ತಿಳಿದು ಅಂಡ್ ತಿಳಿಯದೆ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈಗ ತುಂಬಾ ಜನ ಕಾಂತಾರ ಬಂದೆ ಈ ತರ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕಾಂತಾರ ಹುಟ್ಟಿ ಹಾಕಿರುವಂತಹ ಟ್ರೆಂಡ್ ನ ಜನ ತೆಗೆದುಕೊಂಡಿರುವಂತಹ ರೀತಿ ಯಾರಿಗೂ ಕೂಡ ಅರ್ಥ ಆಗ್ಲಿಲ್ಲ. ಒಂದು ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ. ಶಬರಿಮಲೆಯ ಅಯ್ಯಪ್ಪ ಟೆಂಪಲ್ ಅಲ್ಲಿ ಅಯ್ಯಪ್ಪ ಜ್ಯೋತಿಯಾಗಿ ಕಾಣ್ತಾರೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಅಂಡ್ ಪುರಾಣ ಇದನ್ನ ಹೇಳಿತ್ತು ಕೂಡ. ಇವಾಗ ಬ್ಯಾಂಗ್ಳೂರಲ್ಲಿ ಇದೇ ತರ ಜ್ಯೋತಿ ಕಾಣುತ್ತೆ ಅಂತ ಹೇಳಿ ಮಾಲೆ ಹಾಕೊಂಡು ಹೋಗೋದಿಕ್ಕೆ ಆಗತ್ತಾ? ಅಂಡ್ ಅಲ್ಲಿ ದೇವ್ರು ಅಂತ ಹೇಳಿ ಯಾವುದೇ ಭಕ್ತಿ ಇದ್ರೂ ಕೂಡ ನಂಬೋದಿಕ್ಕೆ ಆಗತ್ತಾ? ಇಲ್ಲ ತಾನೆ. ಸೊ ಏನೇ ಹೇಳಿದ್ರು ಕೂಡ ಶಬರಿಮಲೆಯ ಅಯ್ಯಪ್ಪ ಬ್ಯಾಂಗ್ಳೂರಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ತುಳುನಾಡಿನ ಒಂದು ಪದ್ಧತಿ ಇತ್ತು. ಏನಂದ್ರೆ ತುಳುನಾಡಿನ ದೈವಗಳು ಕೇವಲ ತುಳುನಾಡಿನ ಪರಿಧಿಯ ಒಳಗಡೆ ಮಾತ್ರ ಇರತ್ತೆ, ಹೊರಗಡೆ ಹೋಗೋದಕ್ಕೆ ಇಲ್ಲ. ಅಂಡ್ ಇದು ಇಲ್ಲಿ ಮಾತ್ರ ಆರಾಧನೆ ಆಗುತ್ತೆ ಅನ್ನೋದು. ಬಟ್ ಮೈಸೂರಲ್ಲಿ ಕೊರಗಜ್ಜ ದೈವದ ಕಟ್ಟೆಯನ್ನ ನಿರ್ಮಾಣ ಮಾಡಿ ದೈವಕ್ಕೆ ನೇಮ ಕೊಡೋದಕ್ಕೆ ಮುಂದೆ ಬರ್ತಾರೆ. ಆವಾಗ ಆ ವ್ಯಕ್ತಿಗೆ ಕ್ವಶನ್ ಬರುತ್ತೆ, ಅಲ್ಲ ತುಳುನಾಡಿನ ದೈವ ನಿಮ್ ಮನೆಯಲ್ಲಿ ಹೇಗ್ ಬಂತು ಅಂತ. ಆವಾಗ ಆತ ಹೇಳ್ತಾನೆ, ಇಲ್ಲ ನನ್ಗೆ ಕೊರಗಜ್ಜ ಬಂದು ಕನಸಲ್ಲಿ ನನ್ಗೆ ಗುಡಿ ಮಾಡ್ಬೇಕು ಅಂತ ಹೇಳಿದ್ದಾರೆ, ಸೊ ಅದನ್ನ ಮಾಡ್ತಿದ್ದೀನಿ ಅಂತ. ಇದು ನನ್ನ ಭಕ್ತಿಗೆ ಬಿಟ್ಟಿದ್ದು, ನೀವ್ ಯಾರು ಕೇಳೋದಿಕ್ಕೆ ಅಂತ ಆತ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಆವಾಗ ಯಾರಿಗೂ ಕೂಡ ಏನು ಮಾಡೋದಿಕ್ಕೆ ಆಗಲ್ಲ. ಬಟ್ ದೈವಗಳ ಇಚ್ಛೆಯೋ ಗೊತ್ತಿಲ್ಲ, ಅವನು ಆ ಕೊರಗಜ್ಜನ ಹೆಸರಲ್ಲಿ ಮಾಡಿದ್ದಂತಹ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ತಾ ಬಂತು. ಅಂಡ್ ಅಲ್ಲಿದ್ದವರ ಒಳಜಗಳ ಶುರುವಾಗಿತ್ತು. ನೆನ್ಪಿರ್ಲಿ, ಆತ ಇದನ್ನ ಹೇಗ್ ಮಾಡಿದ್ದ ಅಂದ್ರೆ, ನೇಮ ಕೊಡ್ಬೇಕು ಅಂದ್ರೆ ಇಷ್ಟು ದುಡ್ಡನ್ನ ಕೊಡ್ಬೇಕು, ಕೊರಗಜ್ಜ ದೈವದ ಹೆಸರಲ್ಲಿ ಗಂಧವನ್ನ ಕೊಡ್ತೇವೆ, ಅದು ಪೋಸ್ಟ್ ಅಲ್ಲಿ ಬರುತ್ತೆ, ಅದಕ್ಕೆ ಇಷ್ಟು ಅಂತ ಹೇಳಿ ಚಾರ್ಜಸ್ ಅನ್ನ ಮಾಡ್ತಾನೆ. ಕೊನೆಗೆ ಆತನ ದಿಕ್ಕೆ ತಪ್ಪಿ ಬಿಡುತ್ತೆ. ಸೊ ಇಲ್ಲಿ ಕಾಂತಾರ ಮೂವಿದು ತಪ್ಪಿರ್ಲಿಲ್ಲ, ಬಟ್ ಜನ ತಗೊಂಡ ರೀತಿ ಇದೆಯಲ್ಲ ವರ್ಸ್ಟ್. ನೀವ್ ಅನ್ಕೊಳ್ಬಹುದು ಇದು ಜಸ್ಟ್ ಈ ತರ ಮಾತ್ರ ಬುದ್ಧಿ ಇಲ್ದೇ ಇರೋರು ಮಾಡಿದ್ರು ಅಂತ. ಆದ್ರೆ ವರ್ಸ್ಟ್ ಪಾರ್ಟ್ ಅನ್ನೋ ತರ ಮಕ್ಕಳಿಗೆ ದೈವದ ವೇಷವನ್ನ ಹಾಕ್ಸಿ ಅವರನ್ನ ಕುಣಿಸಿದ್ರು. ಇವನ್ ಒಂದು ಏಜ್ ಆಗಿರುವಂತಹ ಹೆಂಗಸು ಕೂಡ ತಾನು ಇದನ್ನೆಲ್ಲ ಭಕ್ತಿಗೆ ಮಾಡಿದ್ದು ಅಂತ ಹೇಳ್ತಾ ದೈವದ ರೀತಿಯೇ ನರ್ತನವನ್ನ ಮಾಡಿ ಇಮಿಟೇಟ್ ಮಾಡ್ತಾರೆ. ಫೈನಲ್ ಆಗಿ ಕದ್ರಿ ದೇವಸ್ಥಾನಕ್ಕೆ ಬಂದು ಕ್ಷಮೆಯನ್ನ ಕೂಡ ಕೇಳ್ತಾರೆ. ಆಸ್ ಪರ್ ಮೈ ರಿಸರ್ಚ್, ಈ ಆರಾಧನೆ 40% ತುಳುನಾಡನ್ನ ಬಿಟ್ಟು ಹೊರಗಿನವರಿಂದ ಅವಮಾನಕ್ಕೊಳಗಾದ್ರೆ 60% ಅಷ್ಟು ಇಲ್ಲಿನ ಜನರಿಂದಲೇ ಅವಮಾನ ಪಟ್ಟಿದೆ. ಹೇಗಂತೀರಾ? ಬೇಸಿಕಲಿ ದೈವಾರಾಧನೆಯ ನಿರ್ವಹಣೆಗೆ ಒಂದಷ್ಟು ಸೀಮಿತ ಜಾತಿಗಳಿವೆ. ಇಟ್ ಮೀನ್ಸ್ ಇದು ಕಾಸ್ಟಿಸಮ್ ಅಲ್ಲ, ಅದು ಅವರ ವೃತ್ತಿ ಮತ್ತು ಅವರಿಗೆ ಸಿಕ್ಕಿರುವಂತಹ ಗೌರವ. ಬಟ್ ಆಲ್ಮೋಸ್ಟ್ ಇನ್ಸಿಡೆಂಟ್ ಆಗಿರೋದು ಇವರದೇ ತಪ್ಪುಗಳಿಂದ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ಸುಳ್ಯ ಭಾಗದ ಇನ್ಸಿಡೆಂಟ್ ಗೆ ಕಾರಣ ಅಲ್ಲಿ ಆ ಹುಡುಗಿಯನ್ನ ಒಟ್ಟಿಗೆ ಕುಣಿಯಲು ಬಿಟ್ಟಂತಹ ವ್ಯಕ್ತಿ ಮತ್ತು ಅಲ್ಲಿನ ಜನರದ್ದು. ಅದರ ಜೊತೆಯಲ್ಲಿ ಹಲವಾರು ಕಡೆಯಲ್ಲಿ ಇವರೇ ಹೋಗಿ ದೈವನರ್ತನ ಮಾಡಿದಂತಹ ಸನ್ನಿವೇಶಗಳು ಕೂಡ ಇದೆ. ಸೊ ದ ಕ್ವೆಶ್ಚನ್ ಈಸ್, ಹಾಗಾದ್ರೆ ಮುಂಬೈನಲ್ಲಿ ಈ ದೈವಗಳ ಆಚರಣೆಯನ್ನ ಮಾಡ್ತಾರಲ್ಲ ಅಂದ್ರೆ ಇದಕ್ಕೆ ಒಂದು ಪದ್ಧತಿ ಇದೆ. ಏನಂದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಇದ್ರೆ ಅವರ ನಂಬಿಕೆ ಮತ್ತು ಪದ್ಧತಿಗೆ ತಕ್ಕ ಹಾಗೆ ಅಲ್ಲಿಗೆ ಕೊಂಡು ಹೋಗಿ ದೈವಗಳನ್ನ ನಂಬುತ್ತಾರೆ ಅಂತ. ಅಂಡ್ ಇದಕ್ಕೂ ಕೂಡ ಕೆಲವರ ವಿರೋಧ ಇದೆ. ಆದ್ರೆ ಇದರಿಂದ ನನ್ನ ಪ್ರಕಾರ ಮೂಲ ಸಂಪ್ರದಾಯಕ್ಕೆ ಇದುವರೆಗೆ ಹರ್ಟ್ ಆಗುವಂತಹ ಇನ್ಸಿಡೆಂಟ್ ನಡೆದಿಲ್ಲ. ಹೀಗೆ ದೈವಾರಾಧನೆ ಸ್ಟೇಜ್ಗೆ ಬರೋದಕ್ಕೆ ಶುರು ಆಗತ್ತೆ. ಅಂದ್ರೆ ಕೆಲವೊಂದು ಕಡೆ ಇದನ್ನ ಯಾವುದೇ ಸಂಪ್ರದಾಯ ಬಳಸದೆ ಮಾಡ್ತಾ ಬರ್ತಾರೆ. ದೈವಾರಾಧನೆಯ ಇದೆಲ್ಲ ಬೆಳವಣಿಗೆಗೆ ಕಾಂತಾರ ಸಿನಿಮಾವೇ ಕಾರಣ ಅಂತ ಜನ ನಂಬಿ ಬಿಡ್ತಾರೆ. ಆಸ್ ಪರ್ ರೆಕಾರ್ಡ್ಸ್ 2022 ನಂತರ ಇದು ಅತಿ ಹೆಚ್ಚಾಗಿ ನಡೆದಿರೋದು. ಆದ್ರೆ ಇದಕ್ಕೆಲ್ಲ ರೀಸನ್ ಒಂದು ಸಿನಿಮಾ ಅಲ್ಲ, ಜನರ ಸ್ವಾರ್ಥ. ಎಸ್, ಒಬ್ಬ ವ್ಯಕ್ತಿ ಕಲೆಯನ್ನ ನಂಬಿದ್ರೆ ಅದು ಆತನ ಸರ್ವಸ್ವ, ಆತನ ಒಂದು ಹೊತ್ತಿನ ಊಟ. ಆತ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಬಹಳ ಯೋಚನೆ ಮಾಡಿನೇ ಮಾಡ್ತಾನೆ. ಆದ್ರೆ ಅದನ್ನ ಬಿಸ್ನೆಸ್ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಮೂವಿಯ ಟ್ರೆಂಡ್ ಅನ್ನ ಬಳಸಿಕೊಂಡು ಇವತ್ತಿಗೂ ಕೂಡ ಈ ದೈವಗಳ ಹೆಸರಿನಲ್ಲಿ ಬಿಸ್ನೆಸ್ ಗಳು ನಡೀತಾ ಇದೆ. ಯಾವುದೇ ಒಂದು ಆಚರಣೆ ಜನರಿಗೆ ಈ ಮೊಬೈಲ್ ಮೂಲಕ ತಲುಪುತ್ತೆ ಅಂದ್ರೆ ಅದು ಖುಷಿಯ ವಿಚಾರವೇ. ಆದ್ರೆ ದೈವಗಳು ಎದುರಲ್ಲಿದ್ದಾಗ ವಿವೇಚನೆ ಕಳೆದುಕೊಂಡು ಅದರ ಉಪಸ್ಥಿತಿಗೆ ಬೆಲೆ ಕೊಡದೆ ಗಮನ ಕೊಡದೆ ಇರೋದು ಆ ಪರ್ಸನ್ ಮೇಲೆ ಡಿಪೆಂಡ್ ಆಗತ್ತೆ. ಆಲ್ಮೋಸ್ಟ್ ಇದರ ಹಿಂದೆ ಬಿದ್ದಾಗ ನಮಗೆ ಕಂಡಿರುವಂತಹ ಮೇಜರ್ ಪಾಯಿಂಟ್ಸ್ ಏನಂದ್ರೆ, ದೈವಾರಾಧನೆ ಆಲ್ಮೋಸ್ಟ್ ತುಂಬಾ ಜನರ ಬದುಕಿಗೆ ಹೊಸ ಹೊಸ ತಿರುವುಗಳನ್ನ ಕೊಟ್ಟಿದೆ. ಬಟ್ ತುಂಬಾ ಜನ ಬಡವರಿಗೆ ದೈವಗಳ ಆರಾಧನೆಯ ಹೆಸರಿನಲ್ಲಿ ವಂಚನೆಗಳು ಕೂಡ ನಡೆದಿದೆ. ಹೇಗಂದ್ರೆ ಸುಮಾರು ಜನ ಕಷ್ಟ ಅಂತ ಬಂದಾಗ ಹೋಗೋದು ಕಾಮನ್
ಶಿಷ್ಯನಾಗಿ ಜ್ಯೋತಿಷಿಗಳ ಹತ್ರ. ಆವಾಗ ಅವರ ಪರಿಸ್ಥಿತಿಯನ್ನ ನೋಡ್ಕೊಂಡು ಕೂಡ ಬೇಕಾದ ಹಾಗೆ ಫಿಕ್ಸೆಡ್ ರೇಟ್ ತರ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಸಾಲ ಮಾಡಿಕೊಂಡು ದೈವಗಳಿಗೆ ತಮ್ಮ ಭಕ್ತಿಯ ಅರ್ಪಣೆ ಮಾಡಿದಂತಹ ಹಲವಾರು ಇನ್ಸಿಡೆಂಟ್ಗಳು ಕೂಡ ಇದೆ. ಇಲ್ಲಿ ಹಲವಾರು ಬಾರಿ ಒಂದು ಚರ್ಚೆ ಬರೋದು, ಶ್ರೀಮಂತ ದೈವಗಳಿಗೆ ತನ್ನ ಸಂಪತ್ತಿನ ಆಧಾರದ ಮೇಲೆ ನೇಮೋತ್ಸವವನ್ನ ಮಾಡಿದ್ರೆ ಬಡವ ಭಕ್ತಿಯಿಂದ ಸಾಲ ಮಾಡಿ ಕೊಡ್ತಾನೆ. ಹಾಗಾದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಒಬ್ಬ ಶ್ರೀಮಂತ ತನ್ನ ಬಳಿ ಇದೆ ಅಂತ ನೇಮೋತ್ಸವವನ್ನ ಮಾಡಿದ್ರೆ ಹಲವಾರು ಜನ ಹಬ್ಬ ಒಂದು ಸಲ ನಮ್ಮ ಕಷ್ಟ ನೆರವೇರ್ಲಿ ಅಂತ ಇದನ್ನ ಮಾಡ್ತಾರೆ. ಸೊ ಒಬ್ಬ ಇರುವವನ ಬಳಿ ಎಲ್ಲವನ್ನ ಮಾಡಿಸಿದ್ರು ಕೂಡ ಪರವಾಗಿಲ್ಲ, ಯಾಕಂದ್ರೆ ಆತನ ಬಳಿ ಕೊಡುವಂತಹ ಶಕ್ತಿ ಇರತ್ತೆ. ಆದ್ರೆ ಒಬ್ಬ ಬಡವನ ಭಕ್ತಿಯನ್ನ ರಕ್ತ ಹಿಂಡುವ ಹಾಗೆ ಹಿಂಡುವ ಕೆಲಸ ದಯವಿಟ್ಟು ಬೇಡ. ಈ ವಿಚಾರದಲ್ಲಿ ಹಲವಾರು ವಿವಾದಗಳು ಕೂಡ ಬರುತ್ತೆ. ಬಟ್ ದ ಥಿಂಗ್ ಈಸ್, ಭಕ್ತಿಗೆ ಬೆಲೆ ಕಟ್ಟಬೇಡಿ ಅಷ್ಟೇ. ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಈ ಭಾಗದ ಹೋರಾಟಗಳು ಪ್ರತಿ ಬಾರಿಯೂ ಕೂಡ ನ್ಯಾಯ ಕೊಡಿ ಅನ್ನೋದರ ಹಿಂದೆ ಮಾತ್ರ ಇದೆ. ಅದರ ಹೊರತಾಗಿ ಎಂದಿಗೂ ಕೂಡ ಪರಭಾಷೆಗೆ ಪರರ ನಂಬಿಕೆಗೆ ವಿರುದ್ಧವಾಗಿಲ್ಲ. ಇದೊಂದು ಭಾಷೆಯನ್ನ ಸ್ಥಾನಮಾನಕ್ಕೆ ತರೋದಕ್ಕೆ ಜೈ ತುಳುನಾಡು ಹಾಗೂ ಇತರ ಅನೇಕ ಯುವಕ ಯುವತಿಯರು ಸೆಟೆದು ನಿಂತಿದ್ದಾರೆ. ಒಂದೇ ಒಂದು ರೂಪಾಯಿಯನ್ನ ಚಾರ್ಜ್ ಮಾಡದೆ ತುಳು ಲಿಪಿಯನ್ನ ಇಂದಿನ ಜನರೇಷನ್ಗೆ ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಆರಾಧನೆಗಳನ್ನ ಉಳಿಸಬೇಕು ಮತ್ತು ಇದೊಂದು ಕಲ್ಚರ್ ಮನ್ನಡಿ ಸೇರಬಾರದು ಅನ್ನುವಂತಹ ಕಳಕಳಿ ಇವರದ್ದು. ದೈವಾರಾಧನೆಯು ಕೂಡ ಇದೇ ರೀತಿ. ಈ ಸಮಯದಲ್ಲಿ ದಯವಿಟ್ಟು ಈ ಟ್ರೆಂಡ್ ಅನ್ನ ಯೂಸ್ ಮಾಡಿಕೊಂಡು ದೈವಗಳ ಇಮಿಟೇಟ್ ವೇಷ ಹಾಕೊಂಡು ಕುಣಿಯೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಈ ಕೆಲಸದಿಂದ ಇನ್ನೊಂದು ನಂಬಿಕೆ ಮಣ್ಣು ಪಾಲಾಗತ್ತೆ. ದೈವಾರಾಧನೆಯ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ, ಈ ನಂಬಿಕೆಗಳ ಹಿನ್ನೆಲೆ ತಿಳಿಲೇಬೇಕು ಅಂತ ಆದ್ರೆ ದೈವನರ್ತಕರಾಗಿರುವಂತಹ ದಯಾನಂದ ಕತ್ತಲ್ ಸರ್ ಅನ್ನುವಂತಹವರ ಇಂಟರ್ವ್ಯೂಗಳನ್ನ ನೋಡಿದ್ರೆ ಗೊತ್ತಾಗ್ಬೋದು. ಮುಂದೆ ಪ್ರತಿಯೊಂದು ದೈವಾರಾಧಕರಿಗೆ ಸಣ್ಣ ಮನವಿ, ನಾವು ತಿಳಿದ ಮಟ್ಟಿಗೆ ದೈವಾರಾಧನೆ ಒಂದಲ್ಲೊಂದು ರೂಪದಲ್ಲಿ ಬಿಸ್ನೆಸ್ ಹಂತಕ್ಕೆ ತಲುಪಿದೆ. ಒಂದು ಸಣ್ಣ ಅಗುಳು ಕೂಡ ದೈವಕ್ಕೆ ಸಲ್ಲುತ್ತದೆ. ಅದೇ ರೀತಿ ತುಂಬಿದ ಎಲೆಯಲ್ಲಿ ಹಾಕಿದ ಅನ್ನವೂ ಕೂಡ ದೈವಕ್ಕೆ ಸಲ್ಲುತ್ತದೆ. ಕಷ್ಟ ಅಂತ ಬಂದಾಗ ದೈವದ ಜೊತೆ ನಿಮ್ಮನ್ನ ಕೂಡ ನಂಬಿ ಬರುವಂತಹ ಅದೆಷ್ಟೋ ಕುಟುಂಬಗಳಿವೆ. ಅಂತಹ ಬಡ ಕುಟುಂಬಕ್ಕೆ ಸಣ್ಣ ಖರ್ಚಿನಲ್ಲಿ ದೈವಗಳ ಕೆಲಸ ಪರಿಪೂರ್ಣ ಆಗುವ ಹಾಗೆ ಒಂದು ಪರಿಹಾರಗಳನ್ನ ನೀಡಿ. ಹೇಗೆ ಬಿಸ್ನೆಸ್ ನಡೀತು ಅಂತ ವಿವರಣೆ ಕೊಡೋದೇನು ಕಷ್ಟವಿರಲಿಲ್ಲ, ಬಟ್ ಇದು ನಿಮಗೆ ಕೊಡುವಂತಹ ಒಂದು ಗೌರವ ಅಷ್ಟೇ. ಹಾಗೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕುರಿತು ಬಹಳಷ್ಟು ಚರ್ಚೆ ಬರುತ್ತೆ. ಭರತನಾಟ್ಯದ ಒಂದು ಸಣ್ಣ ಎಕ್ಸಾಂಪಲ್, ಯಾಕಂದ್ರೆ ಅದೊಂದು ಪದ್ಧತಿಯಲ್ಲಿ ತಪ್ಪಿರ್ಲಿಲ್ಲ, ಅದನ್ನ ಮಾಡೋರ ತಪ್ಪು ಕೂಡ ಇರಲಿಲ್ಲ. ಆದ್ರೆ ಜನ ಅದನ್ನ ಕ್ರಮೇಣ ಯಾವ ರೀತಿ ಸ್ವೀಕಾರ ಮಾಡುದು ಅನ್ನೋದರಲ್ಲಿ ತಪ್ಪಿದೆ. ವಿವೇಚನೆ ಇದ್ದಂತಹ ಜನಕ್ಕೆ ಇದೆಲ್ಲ ಅರ್ಥ ಆಗತ್ತೆ. ಹಾಗೇನೆ ಕಾಂತಾರ ಆತನ ವೃತ್ತಿ ಮತ್ತು ಅದಕ್ಕೆ ದ್ರೋಹ ಬಗೆಯುವಂತಹ ಕೆಲಸ ಆತ ಮಾಡಲ್ಲ ಅನ್ನೋದು ನೆನಪಿರ್ಲಿ. ಹೀಗಾಗಿ ಆತ ಏನೋ ಫಿಲಂ ಮಾಡಿ ಜನರ ನಂಬಿಕೆಗೆ ಕುತ್ತು ತರಲಿಲ್ಲ. ಅದನ್ನ ನಾವುಗಳು ವಿವೇಚನಾತ್ಮಕವಾಗಿ ತಗೋಬೇಕು ಅಷ್ಟೇ. ಭಾಷೆಗೊಂದು ಸ್ಥಾನ ಸಿಗ್ಲಿ, ನಂಬಿಕೆಯ ಸ್ಥಾನ ಉಳಿಲಿ.